ಜಂತರ್ ಮಂತರ್ಗೆ ಬಂದು ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ನೋಡ್ರಿ. ತಮ್ಮನ್ನ ತಾವು ಜಂಜಿಗಳು ಅಂತ ಕರ್ಕೋತಿದ್ರಲ್ಲ, ಅವರು ತಮ್ಮ ನಾಲಿಗೆಯನ್ನ ಹರಿಬಿಟ್ಟು ಬೇಕಾಬಿಟ್ಟಿ ಮಾತಾಡಿದ್ರು. है क्या ये मोदी क्या चीज है यो कभी बैठाओ मतलब लॉकडाउन लगा दिया का. प्लीज एंजॉय दिस. मोदी के तेरे का खाना जो है ईट इट. इसी से तुमने मेरे पिछवाड़े सेके थे ना, अब अपना पिछवाड़ा तुम बचा के चलना मुझसे. कि आप सब जब भी प्रोटेस्ट में बैठो एक एक मोटा मोटा डंडा अपने पास रखो. टीयर गैस से बूट मार ली भाई हमारी. दिल्ली पुलिस, बीजेपी, इंडियन आर्मी तुम्हारी ಮಾಡೋದೆಲ್ಲ ಮಾಡಿ ಆಮೇಲೆ ಈಗ ಕಣ್ಣೀರು ಹಾಕಕತ್ತಿರೋ ಜಂಜಿಗಳಿಗೆ ಪಾಠ ಮಾಡ್ಲಿಕ್ಕತ್ತಾರ. नरेंद्र मोदी जी, मैं आपसे हाथ जोड़कर माफ़ी मांगती हूँ. अगर किसी को भी वो पोस्टर देख के बुरा लगा हो तो मैं इनसे माफ़ी मांगना चाहता हूँ. नहीं, मैं डर नहीं रही हूँ, आपको लग रहा हो मैं डर रही हूँ, बट मैं ट्रॉमा में जा रही हूँ. क्या लोगों को सच बताना और सच दिखाना. और आगे से जो भी पोस्ट आएगी इस तरह का कोई भी अपशब्दों का चयन नहीं होगा उसमें. दोस्तों, सुबह से मेरे पास दिल्ली पुलिस के 2-3 बार फ़ोन आ गए हैं और मैसेज आ रहे हैं व्हाट्सएप में कि अपना एड्रेस कंफर्म कराओ, कहाँ रहते हो. मैं पूरे देश के इंडियन आर्मी से हाथ जोड़ के माफ़ी मांगता हूँ. मेरे को अपनी बात का गिल्ट है, मेरे को अपनी बात से बहुत ज़्यादा गिल्ट है कि मैंने इंडियन आर्मी को गाली दे दी. ನರೇಂದ್ರ ಮೋದಿ ಅವರ ಬಗ್ಗೆ, ದೇಶದ ಆರ್ಮಿ ಬಗ್ಗೆ, ದೇಶದ ಬಗ್ಗೆ ಕೂಡ ಕೆಟ್ಟ ಕೆಟ್ಟ ಮಾತುಗಳಾಡಿದ್ರು, ಕೆಟ್ಟ ಕೆಟ್ಟ ಭಾಷೆಯ ಪ್ರಯೋಗವನ್ನ ಮಾಡಿದ್ರು. ಅಂತ ಜಂಜಿಗಳಿಗೆ ಈಗ ನಿಜವಾದ ಜಂಜಿಗಳು, ಅದರ ಜೊತೆಗೆ ಜನ್ ಅಲ್ಫಾಗಳು ಟಕ್ಕರ್ ಕೊಡ್ಲಿಕ್ಕತ್ತಾರ. ಇದ್ಯಾವ್ದಪ್ಪ ಜನ್ ಅಲ್ಫಾ ಅನ್ಕೊಂಡ್ರ, ಜಂಜಿಗಳು ಹುಟ್ಟಿದ ಮೇಲೆ ಹುಟ್ಟ್ಯಾರ ನೋಡ್ರಿ, ಅವ್ರಕಿನ್ನ ಚಿಕ್ಕವರು ಅವ್ರು ಜನ್ ಅಲ್ಫಾಗಳು. ಅವರು ಕೂಡ ನೀವು ಮಾಡ್ತಿರೋದು ತಪ್ಪು ಅಂತ ಜಂತರ್ ಮಂತರ್ಗೆ ಬಂದು ಯಾರೆಲ್ಲ ಕೆಟ್ಟ ನಡವಳಿಕೆಯನ್ನ ತೋರಿಸಿದ್ರಲ್ಲ ಅವ್ರಿಗೆ ತಿಳಿ ಹೇಳಕತ್ತಾರ. ದೇಶದ ಬಗ್ಗೆ ಅವರಿಗಿರೋಷ್ಟು ನಾಲೆಜು ಪ್ರತಿಭಟನೆ ಒಳಗ ಭಾಗವಹಿಸಿದವ್ರಿಗೆ ಇರಲಿಲ್ಲ ಅನ್ನೋ ಸತ್ಯ ವಿಡಿಯೋಗಳನ್ನ ನೋಡಿದ್ಮೇಲೆ ನನಗೂ ಫೀಲ್ ಆಯ್ತು. ಏನು ವಿಡಿಯೋಗಳಿದ್ದಾವಂತ ನಾವು ಒಂದೊಂದೇ ತೋರಿಸ್ತೀನಿ. ಮೊದಲಿಗೆ ಒಂದು ವಿಡಿಯೋ ಒಳಗ ಜೆಂಜಿ ಗರ್ಲ್ ಆಕೆ ಹೇಳೋದೇನು ಅಂದ್ರೆ, ನಿಜಕ್ಕೂ ಅಲ್ಲಿ ಬಂದು ನೀವು ಪ್ರೊಟೆಸ್ಟ್ ಮಾಡ್ತಿದ್ರಲ್ಲ, ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮ್ನಾಗ ಒಂದು ವಿಡಿಯೋ ಹಾಕಿದ ತಕ್ಷಣ ಅದು ಎಷ್ಟು ವ್ಯೂಸ್ ಹೋಯ್ತು, ಅಷ್ಟೂ ಜನ ಅಲ್ಲಿಗೆ ಬಂದು ಬೆದರಿಕೆ ಹಾಕಿದ್ರೆ ಏನಾಗ್ತಿತ್ತು, ಅರಾಜಕತೆ ಸೃಷ್ಟಿ ಆಗ್ತಿತ್ತು. ನರೇಂದ್ರ ಮೋದಿ ಅವರು ಅದನ್ನ ತಡೆದಾರ ಅಂತ ಜಂಜಿಗಳಿಗೆ ತಿಳಿ ಹೇಳಲಿಕ್ಕತ್ತಾಳ ನೋಡ್ರಿ. भाई, जिसके फोन टेढ़ा करके सिर्फ फ्रेंड्स बोलते ही तुम्हारे पूरे इंस्टाग्राम की एल्गो क्रैश हो जाती है, उसके लिए समर्थकों को सड़कों पर उतारना कौन सी बड़ी बात थी. लेकिन मोदी जी ने माहौल को और भड़काने के बजाय खुद को पीछे हटाना चुना. डर की वजह से नहीं, क्योंकि उन्हें समझ आ गया था कि बच्चों के साथ गलत हुआ है और कुछ लोगों को केवल समाधान नहीं, देश में बस टकराव चाहिए. और असली ताकत यही होती है भाई, भीड़ जुटा लेना नहीं, सही वक्त पर भीड़ को शांत करा देना. ಕೇಳಿಸ್ಕೊಂಡ್ರಲ್ರಿ, ನಿಜವಾಗ್ಲೂ ನರೇಂದ್ರ ಮೋದಿ ಅವ್ರಿಗೆ ದೇಶದೊಳಗ ಘರ್ಷಣೆ ಉಂಟಾಗ್ಲಿ, ಆ ರೀತಿಯ ಅರಾಜಕತೆ ಸೃಷ್ಟಿ ಆಗ್ಲಿ ಅನ್ನೋದು ಇದ್ದಿದ್ರೆ ಅವರು ವಿಡಿಯೋಗಳನ್ನ ಮಾಡಿ ಹರಿಬಿಡ್ತಿರ್ಲಿಲ್ಲ ಸೋಷಿಯಲ್ ಮೀಡಿಯಾದಾಗ. ಯಾಕಂದ್ರೆ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋ ಫಾಲೋವರ್ಸು ಸಾಕಷ್ಟು ಜನ ಇದ್ದಾರೆ. ನನಗಾಗಿ ನೀವು ಕೂಡ ಜಂತರ್ ಮಂತರ್ಗೆ ಬರ್ರಿ ಅಂದಿದ್ರೆ ಎಷ್ಟು ಹೊತ್ತು ಬೇಕಿತ್ತು ಎಲ್ಲರೂ ಜಂತರ್ ಮಂತರ್ ಒಳಗೆ ಬಂದ ಪ್ರೊಟೆಸ್ಟರ್ ನಡುವೆ ಮತ್ತೆ ಫಾಲೋವರ್ಸ್ ನಡುವೆ ಜಗಳ ಆಗಕ್ಕ. ಬಟ್ ನರೇಂದ್ರ ಮೋದಿ ಅವರು ಆ ರೀತಿ ಮಾಡಿಲ್ಲ. ಅವರಿಗೆ ದೇಶ ಮುಖ್ಯ ಆಗಿತ್ತು, ತಪ್ಪನ್ನ ಸರಿ ಮಾಡಬೇಕಾಗಿತ್ತು, ಅದರೊಳಗೆ ರಾಜಕೀಯ ಮಾಡಬೇಕಾಗಿರ್ಲಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ರಿ ಅಂತ ಈ ಹೆಣ್ಮಗಳು ಹೇಳಲಿಕ್ಕತ್ತಾಳ. ಅದನ್ನ ನಿಜವಾಗ್ಲೂ ಅರ್ಥ ಯಾರು ಮಾಡ್ಕೋಬೇಕು? ಈಗ ಮೊಸಳೆ ಕಣ್ಣೀರಿಡಾಕತ್ತಾರಲ್ಲ ಆ ಜಂಜಿಗಳು ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಈ ಹುಡುಗಿ ಇನ್ನ 7ನೇ ಕ್ಲಾಸ್ ಓದಾಕತ್ತೈತಿ. ಆಕೆ ಹೇಳ್ತಾಳ, ನನಗೆ ನರೇಂದ್ರ ಮೋದಿ ಅವ್ರ ಮೇಲೆ ಬಹಳಷ್ಟು ಅಭಿಮಾನ ಐತಿ. ನನ್ನ ತಂದೆ ತಾಯಿ ಹತ್ರ ನಾನು ಅವ್ರ ಬಗ್ಗೆ ಕೇಳಿ ತಿಳ್ಕೊತಿರ್ತೀನಿ. ಅಲ್ಲೇನು ಪ್ರೊಟೆಸ್ಟ್ ಮಾಡಿದ್ರಲ್ಲ ಅದು ಓಕೆ, ಆದರೆ ಅವರ ರೀತಿ ನೀತಿ ಇತ್ತಲ್ಲ ಅದು ತಪ್ಪು ಅಂತ ಖಂಡಿಸ್ಲಿಕ್ಕತ್ತಾಳ ನೋಡ್ರಿ. Today I made this video to say thank you to the Prime Minister of India, Narendra Modi ji. Thank you for being the best one. After listening from my parents about everything that happened during the protest and after the protest, I just felt one thing, that somewhere in the chaos of politics, everyone just forgot their basics. I studied in class 7 and in my civics textbooks, I have learned about fundamental rights and duties of citizens of India. And freedom of speech is one such democratic right.
And I hate saying this, but this time freedom of speech in India has gone too far. During the protest, some people have used such offensive language against the Prime Minister that I feel democracy has become so permissive that people have forgotten the difference between criticism and abuse. And what disappoints me the most is that some people have zero basic manners. I totally understand that you may disagree with his policies, oppose his policies, that's your right. But disagreement should never lead to disrespect. And at least remember that he is the Prime Minister of the country and someone who is old enough just to be your father or even your grandfather. Show some decency. And can I ask you a simple question? If the tap in your house stops working, do you call the President of India? Of course not. Then why some people treat politics the same way? And people are like, if the road in your town is full of pot. 7ನೇ ತರಗತಿ ವಿದ್ಯಾರ್ಥಿ ಮಾತುಗಳಿವು. ಆಕೆ ಇನ್ನೂ 10th ಕೂಡ ಬಂದಿಲ್ಲ. PUC ಮುಗಿಸಿ ನೀಟ್ ಬರೋ ಹೊತ್ತು ಇನ್ನ ದೂರ ಐತಿ. ಆದರೂ ಆಕೆ ಸಾಕನ್ನಷ್ಟು ತಿಳ್ಕೊಂಡಾಳ. ಇಲ್ಲಿ ಪ್ರೊಟೆಸ್ಟ್ಗೆ ಬಂದವರು ಎಷ್ಟೋ ಜನರಿಗೆ ನೀಟ್ ಫುಲ್ ಫಾರ್ಮ್ ಗೊತ್ತಿರಲಿಲ್ಲ, CBSE ಫುಲ್ ಫಾರ್ಮ್ ಗೊತ್ತಿರಲಿಲ್ಲ. ಆದ್ರೆ ಈ ಹುಡುಗಿ ನೋಡ್ರಿ, ಕ್ರಿಟಿಸೈಸ್ ಮತ್ತು ಅಬ್ಯೂಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕಿತ್ತು ಅಂತ ಪಾಠ ಹೇಳಿಕತ್ತಾಳ. ವಿಮರ್ಶೆ ಮಾಡಬೇಕು, ಬೈಯೋದಕ್ಕೂ ಬೇರೆ ಬೇರೆ ರೀತಿಯ ವ್ಯತ್ಯಾಸ ಐತಿ. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳ ಪ್ರಕಾರ ನೀವು ಪ್ರತಿಭಟನೆ ಮಾಡಬಹುದು, ಆದರೆ ಈ ರೀತಿಯ ಪ್ರತಿಭಟನೆ ಯಾವ ಹಕ್ಕು ಅಲ್ಲ ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕತ್ತಾಳ. ಜಂತರ್ ಮಂತರ್ ಒಳಗೆ ಬಂದಿದ್ದ ಸಾಕಷ್ಟು ವಿದ್ಯಾರ್ಥಿಗಳು, ಆ ಹೆಸರಲ್ಲಿದ್ದ ಬಹಳಷ್ಟು ಮಂದಿಗೂ ಈ ಹುಡುಗಿ ಹೇಳೋದು ಅರ್ಥ ಆಗೋದೇ ಇಲ್ಲ. ಯಾಕಂದ್ರೆ ಅವ್ರು ಯಾರು ಇದನ್ನ ಓದೇ ಇಲ್ಲ. ಈಗ ಜೆನ್ ಆಲ್ಫಾ ಆಗಿರೋ ಈ ಹುಡುಗಿ ಹೇಳಲಿಕ್ಕತ್ತಿರೋದು ಅದು ಎಷ್ಟು ಮಂದಿಗೆ ಅರ್ಥ ಆಗ್ತೈತ್ರಿ. ಆದರೂ ಈಕೆ ಧೈರ್ಯ ಮೆಚ್ಚಬೇಕು. ಆಕೆ ಮಾತಾಡಕತ್ತಿರೋ ಪ್ರತಿಯೊಂದು ಸತ್ಯವನ್ನ, ಆಕೆ ಪ್ರಧಾನಮಂತ್ರಿಯ ಹುದ್ದೆ ಮೇಲಿಟ್ಟಿರೋ ನಂಬಿಕೆಯನ್ನ, ವಿಶ್ವಾಸವನ್ನ ನೋಡಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದವರು ಕಲಿಬೇಕು. ಇಲ್ಲಿ ಇನ್ನೊಂದು ಹುಡುಗಿ ಐತಿ, ಇನ್ನು 3ನೇ 4ನೇ ಕ್ಲಾಸ್ ಇರಬೇಕು. ಯಾರೋ ಪೇಪರ್ ಲೀಕ್ ಮಾಡ್ಯಾರ, ಇನ್ಯಾರ ಮೇಲೋ ತಪ್ಪು ಹೊರಿಸ್ಯಾರ. ಪಾಪ ನರೇಂದ್ರ ಮೋದಿ ಅವ್ರಿಗೆ ಯಾಕೆ ನೀವು ಎಲ್ಲ ಹೊರೆಯನ್ನು ಹೊರಿಸ್ತೀರಿ ಅಂತ ಪ್ರಶ್ನೆ ಮಾಡತ್ತಾಳ. पेपर लीक करे कोई और पेपर लीक के पैसे खाए कोई और नाम बदनाम करे मोदी जी का, ये बिल्कुल सही नहीं है. और जो लोग कहते हैं कि मोदी जी ने दिया ही क्या है, मोदी जी ने हमारे देश को दिलाया सम्मान और राम जी को उनका स्थान. और मोदी जी आपको घबराने की बिल्कुल चिंता नहीं होगी, क्योंकि हम हैं जेन अल्फा ना कि जेन ज़ी. जेन ज़ी से 10 कदम आगे और जेन अल्फा आपके साथ है और ये है हमारे संस्कार. आई लव यू मोदी जी. ಕೇಳಿಸ್ಕೊಂಡ್ರಲ್ರಿ, ಜೆನ್ ಆಲ್ಫಾ ನಿಮ್ಮ ಜೊತೆ ಐತೆ, ನಿಮಗೆ ಸಪೋರ್ಟ್ ಮಾಡ್ತೈತೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಯಾರು ಮೋಸ ಮಾಡಿದ್ರು, ಇನ್ಯಾರೋ ದುಡ್ಡು ತಿಂದ್ರು, ಅದನ್ನೆಲ್ಲ ನಿಮ್ಮ ತಲೆ ಕಟ್ಟಿದ್ರು. ನಿಜಕ್ಕೂ ಯಾರು ಅನ್ಯಾಯ ಮಾಡಿದ್ರು ಅವ್ರನ್ನೇ ಬ್ಲೇಮ್ ಮಾಡಬೇಕು, ಯಾರಿಂದ ತಪ್ಪಾಗಿದೆಯೋ ಅವರಿಗೆ ಶಿಕ್ಷೆ ಆಗಬೇಕು. ಅದನ್ನ ಬಿಟ್ಟು ದೇಶದ ಪ್ರಧಾನಮಂತ್ರಿಯನ್ನ, ಅದರಲ್ಲೂ ಮುಖ್ಯವಾಗಿ ನರೇಂದ್ರ ಮೋದಿ ಅವ್ರನ್ನ ಪ್ರತಿಯೊಂದು ವಿಷಯಕ್ಕೂ ಎಳೆದು ಮರ್ಯಾದೆ ಇಲ್ದಂಗೆ ಮಾತಾಡೋದು ತಪ್ಪು. ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಈ ಹುಡುಗಿ ತನ್ನ ಪುಟ್ಟ ಪುಟ್ಟ ಕೈ ಸನ್ನೆಯಿಂದ ಎಷ್ಟು ಚಂದ ಹೇಳಲಿಕ್ಕತ್ತಾಳ, ತನ್ನ ಧ್ವನಿಯಿಂದ ಎಷ್ಟು ಚಂದ ವಿವರಿಸ್ಲಿಕ್ಕತ್ತಾಳ. ಈ ರೀತಿಯ ಬುದ್ಧಿ, ಈ ರೀತಿಯ ಸಂಸ್ಕಾರ ಜಂತರ್ ಮಂತರ್ಗೆ ಬಂದಿದ್ದ ಪ್ರತಿಭಟನಾಕಾರರಿಗೆ 1% ಇರಲಿಲ್ಲ ನೋಡ್ರಿ. ಇನ್ನೊಂದು ಹುಡುಗಿ ಮಾತಾಡ್ತೈತಿ, ವಿ ಸಪೋರ್ಟ್ ಯು ಮೋದಿಜಿ, ನಮಗೆ ಗೊತ್ತು ನೀವು ತಪ್ಪು ಮಾಡಿಲ್ಲ ಅನ್ನೋದು ಅಂತ ಆ ಹುಡುಗಿ ಹೇಳಲಿಕ್ಕತ್ತಾಳ. ಆಕಿಗೆ ಏನು ಅರ್ಥ ಮಾಡ್ಕೊಂಡು ಅನ್ನೋದು ಆಕಿನ ಹೇಳ್ತಾ ಕೇಳ್ರಿ. ನೋಡಿದ್ರಲ್ರಿ, ಈ ಹುಡುಗಿರು ಹೇಳಲಿಕ್ಕತ್ತಾರ, ನಮಗೆ ಗೊತ್ತು ನಾವು ನಿಮಗೆ ಸಪೋರ್ಟ್ ಮಾಡೋದು, ನೀವು ತಪ್ಪು ಮಾಡಿಲ್ಲ, ವಿ ಸಪೋರ್ಟ್ ಯು ಮೋದಿಜಿ, ವಿ ಸಪೋರ್ಟ್ ಯು ಮೋದಿಜಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಅರ್ಥ ಆಗ್ಲಿಕ್ಕತ್ತೈತಿ ನರೇಂದ್ರ ಮೋದಿ ಅವರು ದೇಶಕ್ಕಾಗಿ ಏನು ಮಾಡಿದಾರ, ಏನೆಲ್ಲ ಮಾಡ್ಲಿಕ್ಕತ್ತಾರಂತ. ಈಗಿನ ಮಕ್ಕಳ ಕಡೆ ನೀವು ಫೋರ್ಸ್ಫುಲಿ ಏನಾದರೂ ಹೇಳಿಸ್ತೀನಿ ಅಂದ್ರೆ ಅದು ಆಗೋದಿಲ್ರಿ. ಮತ್ತು ಹಿಂಗೆ ಹೇಳು ಅಂದ್ರೆ ಅವ್ರು ಹೇಳೋದಿಲ್ಲ, ಅವ್ರಿಗೆ ಅನಿಸಿದ್ದನ್ನೇ ಹೇಳ್ತಾರೆ. ಅದೇ ರೀತಿ ಈ ಮಕ್ಕಳು ಕೂಡ ಅವ್ರಿಗೆ ಏನು ಅನ್ಸೈತಲ್ಲ ಅದನ್ನೇ ಹೇಳಲಿಕ್ಕತ್ತಾರ. ಇನ್ನೊಂದು ವಿಡಿಯೋ ನೋಡ್ರಿ, ಈ ಹುಡುಗ ತನ್ನ ವಯಸ್ಸಿಗೆ ಮೀರಿದನ್ನ ತಿಳ್ಕೊಂಡಾನ. ದೇಶ ಎಲ್ಲೈತಿ, ಯಾವ ಮಟ್ಟದಾಗೈತಿ, ಎಷ್ಟು ಗ್ರೋತ್ ಆಗೈತಿ, ಎಷ್ಟು ಬೆಳೆದೈತಿ, ಇದೆಲ್ಲವನ್ನ ಅರ್ಥಕೊಂಡು ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅವರೇ. ಅವರನ್ನ ಆ ರೀತಿ ಅಬ್ಯೂಸ್ ಮಾಡೋದು, ಕೆಟ್ಟ ಭಾಷೆ ಬಳಕೆ ಮಾಡೋದು ತಪ್ಪು ಅಂತ ಈ ಹುಡುಗ ಹೇಳ್ತಾನ. ಈ ಹುಡುಗನಿಗೆ ಅದೆಷ್ಟು IQ ಲೆವೆಲ್ ಐತಿ ಅನ್ನೋದು ನಾನು ನೋಡ್ರಿ. मोदी देश की तो भलाई कर रहे हैं. आप ये देखिए 10 साल में कितने फॉरेन जो कंपनीज है वो भारत में आई है, एस्टेब्लिश हो रही है. इंडिया कहाँ जा रहे हैं, मतलब स्पोर्ट्स के फील्ड में भी उन्होंने डेवलपमेंट करी है. फिर GDP भी इंडिया का बढ़ा है. हमने जो ब्रिटेन, इंग्लैंड है उसको भी हमने क्रॉस कर दिया GDP के मामले में. तो मोदी ने बहुत इम्प्रूवमेंट करी है. 75 ईयर्स से जो मतलब बर्बादी करी है कांग्रेस ने, तो अभी मोदी आके ही ठीक कर रहा है. तो थोड़ा सा टाइम देना पड़ेगा मोदी.
ಈ ಹುಡುಗನಿಗೆ ಅರ್ಥ ಆಗ್ಲಿಕ್ಕತ್ತೈತಿ ನರೇಂದ್ರ ಮೋದಿ ಅವರು ಏನೆಲ್ಲ ಮಾಡಿದ್ದಾರೆ, ಯಾವ್ಯಾವ ದೇಶಗಳು ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಪಟ್ಟು ಅವೆಲ್ಲ ದೇಶಗಳನ್ನು ಹಿಂದೆ ಬಿಟ್ಟು ನಾವು ಮುಂದೆ ಹೋಗಿದ್ದೀವಿ. ಕಾಂಗ್ರೆಸ್ ಮಾಡಿದ ರಾದ್ಧಾಂತಗಳನ್ನೆಲ್ಲ ಒಂದೊಂದಾಗಿ ಅಳಿಸ್ಲಿಕ್ಕತ್ತೈತಿ. ಕಾಂಗ್ರೆಸ್ ಏನು ಮಾಡಲಿಲ್ವೋ, ಏನು ಹಾಳು ಮಾಡಿತ್ತೋ ಅದೆಲ್ಲವನ್ನ ಮೋದಿಜಿಯವರು ಬರೀ 12 ವರ್ಷದಾಗ ಸರಿ ಮಾಡ್ಲಿಕ್ಕತ್ತಾರ. ಇಷ್ಟೇ ವರ್ಷದಾಗ ಇಷ್ಟೆಲ್ಲ ಮಾಡಿರೋ ಮೋದಿಜಿಯವ್ರಿಗೆ ನಾವು ಇನ್ನಷ್ಟು ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಎಲ್ಲ ಸರಿ ಆಗೋದನ್ನು ನೋಡಬೇಕು. ಅದನ್ನು ಬಿಟ್ಟು ಎಲ್ಲದಕ್ಕೂ ಅವರೇ ಕಾರಣ ಅಂತ ಹೇಳಬಾರ್ದು ಅಂತ ಹೇಳ್ತಾನೆ. ಆ ಹುಡುಗನ ಬುದ್ಧಿ ನೋಡ್ರಿ, ಇನ್ನು ಅವನು ಹೈಸ್ಕೂಲ್ ಮೆಟ್ಲು ಹತ್ತಿರಬೇಕು ಈಗಷ್ಟೇ ಅನಿಸುತ್ತೆ, ಅಷ್ಟು ಬುದ್ಧಿ ಬೆಳೆಸ್ಕೊಂಡಾನ. ಇಲ್ಲಿ ಬಂದ ಪ್ರೊಟೆಸ್ಟರ್ಸ್ ಅಂತೂ ನೀವು ನೋಡೇ ಇದ್ದೀರಿ, ಅವರ ಲ್ಯಾಂಗ್ವೇಜು ನೀವು ಕೇಳೇ ಇದ್ದೀರಿ, ಅವರ ಮಾತುಗಳಂತೂ ಕಿವಿ ಮುಚ್ಕೋಬೇಕು, ಆ ರೀತಿ ಮಾತುಗಳಿದು. ಇಂಥ ಅಲ್ಫಾಗಳು ಅಂಥ ಜಂಜಿಗಳಿಗೆ ಉತ್ತರ ಕೊಡ್ಲಿಕ್ಕತ್ತಾರ. ಇನ್ನೊಂದು ವಿಡಿಯೋ ಐತಿ. ಈ ಹುಡುಗಿ ಹೇಳೋದೇನು ಅಂದ್ರೆ, ನರೇಂದ್ರ ಮೋದಿ ಅವರು ಏನೇ ಮಾಡಿದಾರೋ, ಎಲ್ಲ ಮಾಡ್ತಿದ್ದಾರೋ ಅದು ದೇಶಕ್ಕೋಸ್ಕರ ಮಾಡ್ಲಿಕ್ಕತ್ತಾರ. ಅವರು ದೇಶಕ್ಕಾಗಿ ಏನೇ ಮಾಡಿದ್ರು ಒಳ್ಳೇದೇ ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಐತಿ, ಗರ್ವ ಐತಿ ಅಂತ ಹೇಳ್ತಾಳೆ. ನೋಡ್ರಿ. नमस्ते मोदी जी, आप बहुत महान हैं, हम जैन अल्फा हैं और हम लोगों को पता है कि आप हमारे भारत देश के लिए बहुत कुछ अच्छा कर रहे हैं और हमें पूरा विश्वास है कि हम आगे भी ऐसे ही अच्छा करते रहेंगे. हमें आप पे बहुत गर्व है मोदी जी. जय हिंद, जय भारत. धन्यवाद मोदी जी. ಆ ಹುಡುಗಿಗೆ ಗೊತ್ತೈತಿ ನರೇಂದ್ರ ಮೋದಿ ಅವರಿಂದ ದೇಶ ಎಲ್ಲಿಂದ ಎಲ್ಲಿಗೆ ಹೋಗೈತಿ ಅನ್ನೋದು. ಅವರ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಾರ, ಶಾಲೆಯಲ್ಲಿ ಶಿಕ್ಷಕರು ಕೂಡ ದೇಶಕ್ಕೇನು ಒಳ್ಳೇದು ಅದನ್ನೇ ಪಾಠ ಮಾಡ್ಲಿಕ್ಕತ್ತಾರ. ಹಿಂಗಾಗಿ ಆ ಹುಡುಗಿಗೆ ಅರ್ಥ ಆಗ್ಲಿಕ್ಕತ್ತೈತಿ ನರೇಂದ್ರ ಮೋದಿ ಅವರು ಏನೆಲ್ಲ ಮಾಡ್ಯಾರಲ್ಲ ಅದಕ್ಕೆ ಅವಳಿಗೆ ಹೆಮ್ಮೆ ಆಗ್ಲಿಕ್ಕತ್ತೈತಂತ, ಗರ್ವ ಪಡ್ಲಿಕ್ಕತ್ತಾಳಂತ. ಅದಷ್ಟೇ ಅಲ್ಲ, ಮುಂದೇನು ಒಳ್ಳೇದು ಮಾಡ್ತೀರನ್ನೋ ನಂಬಿಕೆ ನನಗೈತಿ ಅಂತ ಹೇಳ್ತಾಳೆ. ಎಂಥ ಮಾತುಗಳು, ಬುದ್ಧಿ ಎಷ್ಟು ವಯಸ್ಸಿಗೆ ಬರಬೇಕೋ ಅಷ್ಟು ವಯಸ್ಸಿಗೆ ಕರೆಕ್ಟಾಗಿ ಬಂದೈತಿ. ಹಿಂಗಾಗಿ ನಿಂತ ಒಳ್ಳೆ ಮಾತುಗಳು ಬರ್ಲಿಕ್ಕತ್ತಾವ. ಪ್ರತಿಯೊಂದು ವಿಡಿಯೋ ನೋಡ್ರಿ ನೀವು, ಅವ್ರ ಏಜಿಗೆ ಮೀರಿದ ಬುದ್ಧಿ ಅವರದ್ದು. ಆದ್ರೆ ಪ್ರೊಟೆಸ್ಟಿಗೆ ಬಂದವ್ರದ್ದು, ಆ ಪ್ರೊಟೆಸ್ಟಲ್ಲಿ ಬಂದು ಮಾತಾಡಿದವ್ರ ಬುದ್ಧಿ ಅಂಥದ್ದು. ಈ ಪ್ರತಿಯೊಂದು ಮಕ್ಕಳು ಹೇಳಕತ್ತಿರೋದು ತಮಗೆ ಅರ್ಥ ಆಗಿದ್ದು, ತಾವು ಅರ್ಥ ಮಾಡ್ಕೊಂಡಿದ್ದು, ಯಾರು ಏನೇ ಹೇಳಿದ್ರು ಅವರ ಬುದ್ಧಿಶಕ್ತಿಯನ್ನು ಬಳಸಿ ಅವರು ಯೋಚನೆ ಮಾಡ್ಲಿಕ್ಕತ್ತಾರ. ಇದೇ ರೀತಿಯ ಬುದ್ಧಿವಂತಿಕೆ, ಬುದ್ಧಿ, ಸಂಸ್ಕಾರ ಅಲ್ಲಿ ಪ್ರೊಟೆಸ್ಟರ್ಸ್ಗೆ ಇರಲಿಲ್ಲ ಅನ್ನೋದು ಈಗ ಪ್ರೂವ್ ಆಯ್ತಿಲ್ರಿ. ನರೇಂದ್ರ ಮೋದಿ ಅವ್ರಿಗೆ ಬೈದು ಈಗ ಕಣ್ಣೀರಿಡಾಕತ್ತವ್ರು ಒಂದು ಸಲ ಟೈಮ್ ಮಾಡಿಕೊಂಡು ಎಲ್ಲ ಮಕ್ಕಳ ವಿಡಿಯೋಗಳನ್ನ ನೋಡ್ಬೇಕಾಗ್ತೈತಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇನ್ನೂ ಇವರು ತುಂಬ ಚಿಕ್ಕ ಮಕ್ಕಳದಾರ. ಇವ್ರಿಗೆ ಅರ್ಥ ಆಗಕತ್ತಿರೋದು ಅಲ್ಲಿ ಪ್ರೊಟೆಸ್ಟಿಗೆ ಬಂದು ಅರಾಜಕತೆ ಸೃಷ್ಟಿ ಮಾಡಿ, ಕೆಟ್ಟ ಪದಗಳ ಬಳಕೆ ಮಾಡಿ, ಅಶ್ಲೀಲ ಮಾತುಗಳನ್ನಾಡಿದ ಮಂದಿ, ತಮ್ಮನ್ನ ತಾವು ಜಂಜಿ ಅಂತ ಕರ್ಕೊಳ್ಳೋ ಮಂದಿಗೆ ಯಾವಾಗ ಅರ್ಥ ಆಗ್ತೈತಿ? ಈ ಸಣ್ಣ ಮಕ್ಕಳು ಪಾಠ ಮಾಡೋ ಲೆವೆಲಿಗೆ ದೊಡ್ಡವರಾಗ್ಯಾರ. ಅಲ್ಲಿ ದೊಡ್ಡವರೇ ಸಣ್ಣ ಮಕ್ಕಳ ಹತ್ರ ಪಾಠ ಮಾಡಿಸ್ಕೊಳ್ಳೋಷ್ಟು ಚಿಕ್ಕವರಾಗ್ಯಾರ. ಇದು ಆ್ಯಕ್ಚುಲ್ ಆಗಿ ನಿಜವಾಗ್ಲೂ ಜಂಜಿಗಳು ಮಾತಾಡೋಂಥ ಮಾತುಗಳು. ಆದರೆ ಅಲ್ಲಿ ಬಂದವರೆಲ್ಲ ತಮ್ಮನ್ನು ತಾವು ಜಂಜಿ ಅಂದ್ಕೊಂಡು ಅರಾಜಕತೆ ಸೃಷ್ಟಿ ಮಾಡತ್ತಿದ್ರು ಅನ್ನೋದನ್ನ ಬಿಟ್ಟು ಬೇರೆ ಏನೂ ಇಲ್ಲ.